ಅಮ್ಮ ಅಮ್ಮ ಏನಿಲ್ಲ ಅಮ್ಮ, ಇದೆಲ್ಲ ಕೆಳಗೆ ಬಿದ್ದಿತ್ತು, ಎತ್ತಿಡ್ತಾ ಇದ್ದೆ ಅಷ್ಟೇ. ಹೌದಾ? ಅಳಿಂದ್ರೆ ಚೆಕಪ್ ಹೋಗಿದ್ವಿ. ಡಾಕ್ಟ್ರ್ ಹೇಳಿದ್ರು ಮಗು ಆರೋಗ್ಯವಾಗಿದೆಯಂತೆ. ಬರೋ ತಿಂಗಳು 5ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಹೌದಾ? ಒಳ್ಳೇದು ಒಳ್ಳೇದು. ಬಾ, ಕಾಫಿ ಕೊಡ್ತೀನಿ. ಯಾಕಕ್ಕ ಅಮ್ಮನಿಂದ ವಿಷಯನ ಯಾಕೆ ಮುಚ್ಚಿಟ್ಟೆ? ಈ ವಿಷಯ ಹೇಳಬಾರ್ದು ಅಂತಾನೆ ಮುಚ್ಚಿಟ್ಟೆ. ಅಕಸ್ಮಾತ್ ಈ ವಿಷಯನ ನಾನು ಹೇಳಿದ್ದಿದ್ರೆ ಅವರೆಲ್ಲರ ಮನಸ್ಸಿಗೂ ಎಷ್ಟು ನೋವಾಗ್ತಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗಂಡ ಇಂಥ ಅಯೋಗ್ಯ ಅಂತ ಉಮ್ಮಂಗೇನಾದ್ರೂ ಗೊತ್ತಾದ್ರೆ ಅವಳದನ್ನ ಹೇಗೆ ಸಹಿಸ್ಕೋತಾಳೆ ಹೇಳು? ಅದಕ್ಕೆ ಹೇಳಲಿಲ್ಲ. ಕೆಟ್ಟವನು ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಕೆಟ್ಟವನು ಅಂತ ಗೊತ್ತಿರ್ಲಿಲ್ಲ. ಅಕ್ಕ, ಇದಿನ್ನೊಂದ್ಸಲ ರಿಪೀಟ್ ಆದ್ರೆ ನೀನ್ ಮುಚ್ಚಿಡೋ ಹಾಗಿಲ್ಲ. ಅಪ್ಪಾಜಿ ಖಂಡಿತ ಹೇಳಲೇಬೇಕು. ಸರಿ, ಹೇಳ್ತೀನಿ. ಬಾ ಹೋಗೋಣ. ರೀ, ಅದು ಒಮ್ಮನ ಹೆರಿಗೆ ಖರ್ಚಿಗೆ 20,000 ಆದರೂ ಬೇಕು. ಏನು ಮಾಡೋದು? ನಾನೇನು ಮಾಡಲಿ ಜಾನಕಿ, ಏನು ಮಾಡಲಿ ಹೇಳು? ಮೊದಲನೇ ಮಗಳಿಗೆ ಮದುವೆ ಮಾಡಿ ಸಾಲನೇ ಇನ್ನೂ ತೀರಿಲ್ಲ. ಅಂಥದ್ರಲ್ಲಿ 2ನೇ ಮಗಳ ಹೆರಿಗೆಗೆ ಅಂತ ಇಲ್ಲಿ ಬಂದರೆ ದುಡ್ಡು ಎಲ್ಲಿಂದ ತರಲಿ ಹೇಳು? ಸಾಲ ಅಂತೂ ಎಲ್ಲೂ ಹುಟ್ಟಲ್ಲ, ಆಫೀಸ್ನಲ್ಲೂ ಕೊಡಲ್ಲ. ಮೊದಲು ಮಾಡಿದ ಸಾಲಕ್ಕೆ ಸಂಬಳದಲ್ಲಿ ಕಟ್ ಮಾಡ್ತಿದ್ದಾರೆ. ಏನು ಮಾಡಲಿ ಹೇಳು? ರೀ, ಅದು ನಾನು ನಿಮ್ಗೆ ಹೇಳಿದೆ. ನಾನೊಂದು ಕಡೆ 10,000 ರೂಪಾಯಿ ಚೀಟಿ ಹಾಕಿದ್ದೀನಿ. ಜಾನಕಿ, ಏನು ಹೇಳ್ತಿದ್ದೀಯ ನೀನು? ಹೌದು ರೀ, ಆ ಚೀಟಿ ಎತ್ತೋಣ ಅಂದರೆ ತುಂಬ ಜಾಸ್ತಿ ಹೋಗ್ತಾ ಇದೆ. ಎತ್ತಿದ್ರು ನಮ್ಗದು ಸಾಕಾಗೋದಿಲ್ಲ ರೀ. ನಾವೇನಾದರೂ ಮಾಡಲೇಬೇಕಲ್ವಾ? ಏನು ಮಾಡೋದು? ಇದೇ ಬಿಲ್ಡಿಂಗಾ? ಕರೆಕ್ಟಾಗಿ ಬಂದಿದ್ದೀನಿ. ಅರೆ, ಬೀಗ ಹಾಕಿ ಚೈನ್ ಬೇರೆ ಹಾಕ್ಬಿಟ್ಟಿದಾರಲ್ಲಪ್ಪ. ಅಳಿಯ ಮನೆಗೆ ಬರ್ತಾನೆ ಅಂತ ಗೊತ್ತಿದ್ದು ಬೀಗ ಈ ರೀತಿ ನನಗೆ ಮರ್ಯಾದೆ ತೆಗಿತಾ ಇದ್ದಾರೆ. ಇರಲಿ ನೋಡ್ಕೊಂತೀನಿ. ಏನಪ್ಪ, ಇವ್ರಲ್ಲಿ ಇಷ್ಟು ಬೇಗ ಮಲ್ಕೊಂಡ್ಬಿಡ್ತಾರ ಜನ? ನಿಮಗಿದೆ ಇವತ್ತು. ಹೆಂಗೆ ಹೋಗ್ಲಪ್ಪ? ಅಯ್ಯಪ್ಪ, ಅಪ್ಪ, ಅಯ್ಯ, ಅಯ್ಯಪ್ಪ, ಅಯ್ಯ, ಬರೀ ಚಿಲ್ಕ ಹಾಕಿದ್ರಾ? ಏಯ್ ಉಮಾ,
ತೆಗೆಯಲ್ಲೇ. ಏ ಉಮಾ, ಏ ಉಮಾ, ತೆಗೆಯ ಬಾಗ್ಲು. ಅಯ್ಯಪ್ಪ, ಬಾಗಿಲು ತೆಗೆದ್ರೆ ಜೀವನ ತೆಗೆದು ಬಿಡ. ಆಲ್ರೈಟ್ ಬಿಡ. ಏಯ್, ನೀನು ಹೆಂಡತಿನೇನೆ, ಗಂಡ ಇನ್ನ ಬಂದಿಲ್ಲ, ಬಾಗತ್ರ ಕಾಯ್ತಾ ನಿಂತ್ಕೊಳ್ಳೋದು ಬಿಟ್ಟು ನಿದ್ದೆ ಹೊಡಿತಿದ್ಯಾ? ಮರ್ಯಾದೆನೇ ಕೊಡೋದಿಲ್ಲ ಗಂಡಂಗೆ. ಗಂಡ ಅಂದ್ರೆ ಏನು, ಗಂಡನ ವ್ಯಾಲ್ಯೂ ಏನು ಅಂತ ನಿನ್ ಮಕ್ಕಳನ್ನ ನೋಡಿ ತಿಳ್ಕೊಳ್ಳಲ್ಲೇ. ನಾನ್ ಬಿಡೋದಾಗ ಏಯ್ ಬರ ಬಂದ್ಬಿಟ್ಲು ಮಾತಾಡಕ್ಕೆ ದೊಡ್ಡದಾಗಿ. ಏ ಉಮಾ, ಉಮಾ, ಏನು ಆ ಕಡೆ ನೋಡ್ಕೊಂಡು ನಿಂತ್ಬಿಟ್ಟೆ? ಹಸ್ವಾಗ್ತದೆ, ಚಿಕನ್ ತಗೋಬಾ. ರೀ, ಇವತ್ತು ಗುರುವಾರ, ನಮ್ಮ ಮನೇಲಿ ಚಿಕನ್ ತಿನ್ನಲ್ಲ. ಓ ಏನು ದಿನ ಚಿಕನ್ ಮಾಡ್ಕೊಂಡು ತಿನ್ನೋ ವಂಶ ನಿಮ್ದು ನೋಡು. ಏಯ್, ಗುರುವಾರ ಇದ್ರೆ ಅದು ನಿನಗೆ, ನನಗಲ್ಲ. ಏಕೆ ನಮ್ಮನೆ ನಾನು ದಿನ ತಿಂತಿರ್ಲಿಲ್ಲ? ಈ ಮನೇಲಿ ಸ್ಪೆಷಲು. ಓ, ಚಿಕನ್ ಇಲ್ಲ ಅಂತ ಗಂಡ ಹೊಡಿಯಕ್ಕೆ ಬಂದ್ರೆ ಮನೆಯವರೆಲ್ಲ ನಿಂಗೆ ಸಪೋರ್ಟ್ ಮಾಡ್ಬಿಡ್ತಾರೆ ಅನ್ನೋ ಧೈರ್ಯ, ದುರಹಂಕಾರ ಅಲ್ಲ ನಿನಗೆ? ಇರ್ಲಿ ಇರ್ಲಿ, ಬೇರೆ ಮುಚ್ಕೊಂತಾಳೆ. ದಯವಿಟ್ಟು ಜೋರಾಗಿ ಮಾತಾಡಬೇಡಿ. ಎಲ್ಲರೂ ಎದ್ರೆ ನಮ್ಮಿಬ್ಬರ ಗೌರವನೂ ಹಾಳಾಗತ್ತೆ. ಈ ಮನೆಗೂ ಕುಡ್ಕೊಂಡು ಬಂದಿದ್ದೀರಲ್ರಿ, ಇಲ್ಲಿವರೆಗೂ ನೀವು ಕುಡಿಯೋ ವಿಷಯನ ಮನೆಗೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನೋಡ್ಕೊಂಡು ಬಂದಿದ್ದೀನಿ. ಗಂಡ ಚಿಕನ್ ಇಲ್ಲ ಅಂತ ಮನ್ಸಿಗೆ ಬೇಜಾರು ಮಾಡ್ಕೊಂತಾನೆ, ಸಂಕಟ ಪಡ್ತಾನೆ ಅಂತ ಪ್ರೀತಿನೂ ಇಲ್ಲ, ಕಾಳಜಿನೂ ಇಲ್ಲ. ಎಲ್ಲಿ ಎಲ್ರಿಗೂ ಹೆಸರಾಗ್ಬಿಡುತ್ತೆ ಅನ್ನೋ ಭಯ ನಿನಗೆ. ಬಾರಿಸ್ಬಿಡ್ತೀನಿ ಹಾಕೊಂಡು ಹಿಂಗೆ. ಏಯ್, ಎಲ್ಲ ನಿಮ್ಮಪ್ಪ ಎಲ್ಲವನು? ನಾಟಕ ಮಾಡ್ತೀಯ? ನಾಟಕ? ನಿಮ್ಮಪ್ಪನೂ ನಾಟಕ ಮಾಡ್ತೇನೆ. ಇನ್ನೆಲ್ಲಿ ಕಾಸು ಖರ್ಚಾಗ್ಬಿಡ್ತು ಅಂತ ಸೋಮವಾರ ತಿನ್ನಲ್ಲ, ಗುರುವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ ಅಂತ ನಾಟಕ ಮಾಡ್ತಾನೆ. ಕಂಜೂಸ್ ನನ್ನ ಮಕ್ಕಳು. ಎಲ್ಲ ನನ್ನ ಹಣೆ ಬರ. ನಿನ್ನನ್ನು ಕಟ್ಕೊಂಡಿದ್ದ ತಪ್ಪಿಗೆ ಖಾಲಿ ಹೊಟ್ಟೆ ಮಲ್ಕೋಬೇಕು. ಅಪ್ಪ
ಜೀವನ ಹಾಳಾಗೋಯ್ತು ರೀ. ನಾವು ತಪ್ಪು ಮಾಡಿಬಿಟ್ವಿ. ಅವಳ ವಿಷಯದಲ್ಲಿ ನಾವು ತೊಡಗ್ಬಿಟ್ವಿ ರೀ. ನಾವು ತೊಡಗ್ಬಿಟ್ವಿ. ಏ ಮಂದರ, ಇಳಿ ಕೆಳಗಡೆ. ಬುದ್ಧಿ ಇಲ್ವಾ ನಿನ್ಗೆ? ಬಾವಿ ಕಟ್ಟೆ ಮೇಲೆ ಕೂತಿದ್ದಿಲ್ಲ, ಇಳಿಯ ನೀನು, ಇಳಿ. ಏನಮ್ಮ ನೀನು? ಯಾಕೆ? ಏನು ಯೋಚನೆ ಮಾಡ್ತಿದ್ದೆ? ಏನೂ ಇಲ್ಲಮ್ಮ. ನನಗೆ ಗೊತ್ತು, ನಿಮ್ಮ ಅಪ್ಪಾಜಿ ನಿನ್ನ ಕಾಲೇಜ್ಗೆ ಹೋಗ್ಬೇಡ ಅಂತ ಹೇಳಿದ್ರು ತಾನೆ, ಅದಕ್ಕ? ಇಲ್ಲಮ್ಮ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಮತ್ತೆ ಭಾವನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಇದೆ? ಅಲ್ಲಮ್ಮ, ಅವ್ರು ಆ ರೀತಿ ಮಾಡ್ಬೋದಾ? ನನ್ಗೆ ಗೊತ್ತು ಮಗಳೇ. ನಿಮ್ಮ ಭಾವ ಕುಡ್ದು ಗಲಾಟೆ ಮಾಡಿದ್ರಲ್ಲ, ಅದಕ್ಕೆ ನಿನ್ನ ಮನಸ್ಸಿಗೆ ತುಂಬ ನೋವು ಮಾಡ್ಕೊಂಡಿದ್ಯಾ ಅಲ್ವಾ? ಅಲ್ಲಮ್ಮ, ಅದು ನನ್ನ ಗಂಡ ಇಂಥ ಅಯೋಗ್ಯ ಅಂತ ಉಮಂಗೇನಾದರೂ ಗೊತ್ತಾದ್ರೆ ಅವಳು ಅದನ್ನು ಹೇಗೆ ಸಹಿಸ್ಕೋತಾಳೆ ಹೇಳು? ನನಗೆ ಗೊತ್ತು ನೀನು ಆ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ. ನೋಡು ಮಂದಾರ, ಈಗಾಗಲೇ ನಿಮ್ಮ ಭಾವ ನಿನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ಈ ವಿಷಯದ ಬಗ್ಗೆ ಮಾತಾಡೋಕ್ಕೋದ್ರೆ ರಂಪ ಮಾಡ್ತಾನೆ ಕಣೆ. ಇದರಿಂದ ತೊಂದರೆ ಆಗೋದು ನಿಮ್ಮ ಮಕ್ಕಳಿಗೆ ತಾನೇ. ಉಮಾ ಅಕ್ಕನವ್ರು ಮದುವೆ ಆಗಿದ್ದಾರೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದಮ್ಮ. ಏನು ಮಾಡೋದಮ್ಮ, ನಮ್ಮ ಪರಿಸ್ಥಿತಿ ಆಗಿದೆ, ನಾವು ಸಹಿಸ್ಕೋಬೇಕು ಕಡೆ. ನೋಡು, ನಿಮ್ಮ ಭಾವ ಒಳ್ಳೆಯವರೋ ಕೆಟ್ಟವರು, ಅವ್ರು ತಿತ್ಕೊಳ್ಳೋವರೆಗೂ ಅವ್ರ ಪಡಿಗೆ ಅವ್ರನ್ನ ಬಿಟ್ಬಿಡೋಣ. ಹಾಂ ಮಂದಾರ, ಈಗ ತುಂಬ ಹೊತ್ತಾಗಿದೆ. ನೀನು ಇಲ್ಲಿರೋದನ್ನ ನಿಮ್ಮ ಅಪ್ಪಾಜಿ ಏನಾರು ನೋಡಿದ್ರೆ ಬೈಸ್ಕೋತೀಯ ಅಷ್ಟೇ. ಬೇಗ ಬಾ ಒಳಗಡೆ ಬಾ. ಮನೆಯಲ್ಲಿ ಯಾರ ಅದೃಷ್ಟನೂ ಸರಿ ಇಲ್ಲ ಅಂತ ಕಾಣುತ್ತೆ. ಎಲ್ಲರೂ ದುರಾದೃಷ್ಟವಂತರೆ. ದೊಡ್ಡಕ್ಕ ಮದುವೆ ಆದ ಮೊದಲನೇ ದಿವಸನೇ ಗಂಡನ್ನ ಕಳ್ಕೊಂಡ್ಳು. ಎರಡನೇ ಅಕ್ಕ ಒಬ್ಬ ರಾಕ್ಷಸನಿಗೆ ಹೆಂಡತಿಯಾಗಿದ್ದಾಳೆ. ಅಳಿಯ ಮನೆ ದೇವರು ಅಂತಾರೆ, ಆದರೆ
ರಾಕ್ಷಸ, ನಮ್ಮ ಮನೇನ ಹಾಳು ಮಾಡಕ್ ಬಂದಿರೋ ಗೋಮುಖ ವ್ಯಾಘ್ರ. ಈ ಮನುಷ್ಯನಿಗೆ ನೀತಿ ನೀಯತ್ತು, ನಮ್ಮವರು ತಮ್ಮವರು ಅನ್ನೋದು ಯಾವುದೂ ಇಲ್ಲ. ತನ್ನ ಹೆಂಡತಿ ಅಕ್ಕನ ಮೇಲೆ ಕಣ್ಣು ಹಾಕ್ತಾನೆ ಅಂದ್ರೆ ಆ ಪಾಪಿ ಮನಸ್ಸು ಎಷ್ಟು ಹಾಳಾಗಿರ್ಬೋದು. ಪಾಪಿ ಜೊತೆ ನಮ್ಮ ಅಕ್ಕ ಸುಖವಾಗಿ ಬಾಳ್ತಾಳ. ಯಾಕೆಂದ್ರೆ ನಾವು ಹೆಣ್ಮಕ್ಳು, ಅದಕ್ಕೆ ನಮ್ಮ ತಂದೆ ತಾಯಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ. ಹಾಗಾದರೆ ಪ್ರತಿಯೊಂದು ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರಲ್ವಾ? ಅವ್ರ ತಂದೆ ತಾಯಿಗಳು ಆ ಹೆಣ್ಮಕ್ಳನ್ನ ಇದೇ ರೀತಿ ನೋಡ್ಕೋತಾರ? ನಮ್ಮ ಅಪ್ಪಾಜಿ ಅಮ್ಮನ ಮನಸ್ಸನ್ನ ಬದಲಾಯಿಸ್ಬೇಕಾಗಿರೋದು ನೀನೇ ದೇವ್ರೆ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಬೇಗ ಈ ಕೆಲಸನ ನೆರವೇರ್ಸಪ್ಪ. ನಮ್ಮೆಲ್ರಿಗೂ ನೆಮ್ಮದಿ ಕೊಡು. ಇಷ್ಟ ಇದ್ರೆ ಹ್ಞೂ ಅನ್ಬೇಕು, ಇಲ್ಲಾಂದ್ರೆ ಇಲ್ಲ ಅನ್ಬೇಕು. ಅದು ಬಿಟ್ಬಿಟ್ಟು ಉಗಿಯೋದ ತಪ್ಪು ನಮ್ದು ಇದೆ. ಹಾಕಿ ಕಾಳನ್ನೆಲ್ಲ ಹಕ್ಕಿ ಹಾಕೋಬೇಕು ಅಂದ್ರೆ ಹೆಂಗೆ? ಏನ್ ರೋಡಪ್ಪ, ಒಂದು ಹುಡುಗಿರು ಓಡಾಡಲ್ಲ ಈ ರೋಡಲ್ಲಿ.